ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಝಾನ್ಸಿಯ ಹೆತ್ತಮ್ಮ ಸುಮಿತ್ರವರು ಆಫೀಸಿಗೆ ಬಂದ್ರ. ಈ ಕಡೆ ಝಾನ್ಸಿ ಯಾಕೆ ರಾಘು ಮುಂದೆ ತಲೆ ತಗ್ಸಿದ್ದು? ನಿಜಕ್ಕೂ ಕೂಡ ಝಾನ್ಸಿಗೆ ಹಳೇದೆಲ್ಲ ನೆನಪಾಗೋಯ್ತಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘುವನ್ನು ನಿಜಕ್ಕೂ ಕೂಡ ಝಾನ್ಸಿ ತುಂಬ ಅಂದರೆ ತುಂಬ ಗೋಳಿ ಕೂತಾರೆ. ಬಿಕಾಸ್ ರಾಘುವನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ. ರಾಘುವನ್ನು ನೆಮ್ಮದಿಯಾಗಿ ಇಟ್ಕೋಬೇಕು ಅಂತ ಇಲ್ಲಿ ಕೆಲಸಕ್ಕೆ ಇಟ್ಸ್ಕೊಂಡಿರೋದು, ಅವನಿಗೆ ತೊಂದರೆ ಕೊಡುವುದಕ್ಕೆ, ಅವ್ನು ನೆಮ್ಮದಿ ಹಾಳು ಮಾಡೋದಕ್ಕೆ. ಅಂದಮೇಲೆ ಇದಕ್ಕಿಂತ ಬೇರೆ ಸಮಯ ಬೇಕಿಲ್ಲ ಅಂತ ಅನ್ಕೊಂಡಂತ ಝಾನ್ಸಿ ರಾಘು ಕೈಯಿಂದ ಇಡೀ ಆಫೀಸನ್ನೇ ಗುಡಿಸ್ತಿದ್ದಾರೆ, ಒರ್ಸೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ರಾಘು ಅನ್ನೋ ಏನು ಸರಿದಲ್ಲ ಅಂದಾಗಲೂ ಕೂಡ ನನ್ನ ಹೆಂಡತಿ ಹೇಳಿದ ಕೆಲಸ ನಾನು ಮಾಡ್ತಿದ್ದೀನಿ, ಅದ್ರಲ್ಲಿ ಏನಿದೆ ನಾನು ಮಾಡ್ತೀನಿ ಖುಷಿಯಿಂದಾನೆ ಅಂತಾನೆ ಹೇಳ್ತಿದ್ದಾರೆ. ಇತ್ತ ಕಡೆ ಅನಿತಾ ಹೇಗಾದ್ರೂ ಮಾಡಿ ಪಲ್ಲವಿಯನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಪಲ್ಲವಿ ಮನೆಯವ್ರಿಗೆ ಅವಮಾನ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ವಿನುತಾ ಮುಖಾಂತರ ಪಲ್ಲವಿಯ ಒಂದು ಕಬೋರ್ಡ್ನ ಡೂಪ್ಲಿಕೇಟ್ ಕೀಯನ್ನು ಮಾಡಿಸ್ಕೊಂಡು ಪಲ್ಲವಿ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಆಲ್ರೆಡಿ ಪಲ್ಲವಿ ಹತ್ರ ಇರ್ತಕ್ಕಂಥ ಒಡವೆಗಳನ್ನ, ಡೂಪ್ಲಿಕೇಟ್ ಒಡವೆಗಳನ್ನ ಸೇಮ್ ಟು ಸೇಮ್ ಮಾಡಿಸಿ ಆ ಒಂದು ಒಡವೆಗಳನ್ನ ತಂದು ಪಲ್ಲವಿ ಕಬೋರ್ಡಲ್ಲಿ ಇಟ್ಟು ರಿಯಲ್ ಒಡವೆಗಳನ್ನ ತಾನು ಎತ್ಕೊಂಡು ಹೋಗೋಕೆ ಮುಂದಾಗಿದ್ದಾಳೆ. ಅದೇ ಒಂದು ಸಮಯಕ್ಕೆ ಅಣ್ಣ ಮಿಥುನ್ ಬರ್ತಾನೆ ಆಫೀಸಿಂದ, ಆದಷ್ಟು ಬೇಗ ಬಂದ್ಬಿಡ್ತಾನೆ. ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನಿತಾ. ಬಟ್ ಅಣ್ಣ ಬರ್ತಿದ್ದಾಗೆ ಮಂಚದ ಕೆಳಗಡೆ ಹೋಗಿ ಕೂತಾಳೆ. ಈ ಕಡೆ ತುಂಬಾ ತಲೆ ನೋಯ್ತದೆ, ಹಾಗೆ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡ್ತಾರೆ ಮಿಥುನ್. ಇದರ ನಡುವೆ ಆ ಕಡೆ ರಾಘು ಕಸ ಗುಡಿಸ್ಬೇಕಾದ್ರೆ ಈ ಕಡೆ ಝಾನ್ಸಿ ಫೋನ್ ನೋಡ್ತಾಳೆ. ಫೋನ್ ನೋಡ್ತಿದ್ದಾಗೆ ಅನಿತಾ ತುಂಬ ಬಾರಿ ಕರೆ ಮಾಡಿರ್ತಾರೆ. ಏನಿದು ಅನಿತಾ ಇಷ್ಟೊಂದು ಬಾರಿ ಕರೆ ಮಾಡಿದಾಳಲ್ಲ? ಹೌದು, ಈಗ ರಾಘುಗೆ ಇಂಥ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದೀನಿ ಅನ್ನೋದೇನಾದರೂ ಅವಳು ನೋಡಿದ್ರೆ ಖಂಡಿತ ತುಂಬಾ ಖುಷಿ ಪಡ್ತಾಳೆ. ಯಾವಾಗಲೂ ಕೂಡ ಹೆಣ್ಮಕ್ಳನ್ನ ಕಾಲು ಕೆಳಗಡೆ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ಈ ರಾಘುನ ನಾವು ಹೇಗೆ ಕಾಲು ಕೆಳಗಡೆ ಇಟ್ಟಿದ್ದೀವಿ ಅನ್ನೋ ಒಂದು ವಿಡಿಯೋವನ್ನು ನಾನು ಅನಿತಾಗೆ ತೋರಿಸಿದ್ರೆ ಖಂಡಿತ ನಾವು ಅಂದ್ಕೊಂಡಿದ್ದು ಸಾಧಿಸಿದಾಗ ಆಗತ್ತಾ ಅಂತ ಹೇಳಿ ಝಾನ್ಸಿ ಯೋಚನೆ ಮಾಡ್ತಾಳೆ. ಅದೇ ಕಾರಣಕ್ಕೆ ಅನಿತಾಗೆ ಕಾಲ್ ಮಾಡ್ತಾಳೆ. ಆ ಕಡೆ ಮಂಚದ ಕೆಳಗಡೆ ಅವಸ್ಕೊಂಡಿರ್ತಕ್ಕಂಥ ಅನಿತಾ ಹೇಗಾದ್ರೂ ಮಾಡಿ ಅಲ್ಲಿ ಅಣ್ಣನ ಕಣ್ ತಪ್ಪಿಸಿ ಹೋಗಬೇಕು ಅಂತ ಅನ್ಕೋತಾ ಇದ್ರೆ ಅಲ್ಲಿ ಫೋನ್ ಬಂದ್ಬಿಡುತ್ತೆ. ಫೋನ್ ರಿಂಗ್ ಆಗ್ತಿದ್ದ ಹಾಗೆಯೇ ಈ ಕಡೆ ಅನಿತಾ ಏನಪ್ಪ ಮಾಡೋದು ಅಂತ ಹೇಳಿ ಆ ಫೋನ್ನ ಹಾಗೆ ಬಡಬಡಾಯಿಸಿ ಹಾಗೆ ಫೋನನ್ನು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಅಷ್ಟರಲ್ಲಿ ಮಿಥುನ್ಗೆ ಎಚ್ಚರ ಆಗತ್ತೆ. ಏನದು ನನ್ನ ಫೋನ್ ರಿಂಗ್ ಆಗ್ತಿಲ್ಲ, ಯಾವ ಫೋನ್ ರಿಂಗ್ ಆಗ್ತದೆ ಇಲ್ಲಿ, ಖಂಡಿತ ಯಾವುದೋ ಫೋನ್ ರಿಂಗ್ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಹಾಗೆ ಮಲ್ಕೊಂಡ್ಬಿಡ್ತಾರೆ. ಏನದು ಅನಿತಾ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ, ಇಂಥ ಒಂದು ಸೀನನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾಳಲ್ಲ ಅಂದ್ಕೊಂಡಿದ್ದೆ. ಮತ್ತೆ ಕಾಲ್ ಮಾಡ್ತಾಳೆ ಇಲ್ಲಿ ಝಾನ್ಸಿ ಅನಿತಾಗೆ. ಮತ್ತೆ ಅನಿತಾಗೆ ಕಾಲ್ ಬರುತ್ತೆ. ಏನಪ್ಪ ಮಾಡೋದು, ಈಗ ಮತ್ತೆ ಕಾಲ್ ಬರ್ತಿದ್ಯಲ್ಲ, ಈ ಝಾನ್ಸಿ ಈಗಲೇ ಕಾಲ್ ಮಾಡಬೇಕಾ, ಈಗ ಅಣ್ಣನ ಕೈಗೆ ಸಿಕ್ಕಿಬಿದ್ರೆ ನಾನು ಏನು ಮಾಡಲಿ ಅಂತ ಝಾನ್ಸಿ ಚಡಪಡಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿ ಮಿಥುನ್ ಮತ್ತೆ ಕಾಲ್ ಬರ್ತಿದ್ಯಲ್ಲ, ಪಲ್ಲವಿ ಫೋನಾ? ಇಲ್ವಲ್ಲ, ಪಲ್ಲವಿ ಫೋನ್ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲಿಂದ ಫೋನ್ ಬರ್ತಿರ್ಬೋದು, ರಿಂಗ್ ಆಗ್ತಿರ್ಬೋದು ಅಂದ್ಕೊಂಡಿದ್ದೆ. ಮಂಚದ ಮೇಲೆ ಕಿವಿ ಕೊಡ್ತಾರೆ, ಕೆಳಗಿಂದ ಬರ್ತಿರೋದು ಅಂತ ಗೊತ್ತಾಗುತ್ತಾ. ಅಷ್ಟರಲ್ಲಿ ಇಲ್ಲಿ ಅನಿತಾ ಮಂಚದ ಮೇಲೆ ಬರ್ತಾರೆ. ಈ ಕಡೆ ಮಿಥುನ್ ಕೆಳಗಡೆ ನೋಡ್ತಾರೆ. ಅಲ್ಲಿ ಅನಿತಾ ಫೋನ್ ಬಿದ್ದಿರುತ್ತೆ. ಏನಿದು ಅನಿತಾ ಫೋನ್ ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ ಅಂದ್ಕೊಳ್ಳೋಷ್ಟರಲ್ಲಿ ಆಲ್ರೆಡಿ ಹೊರಗಡೆಯಿಂದ ಈ ಪಲ್ಲವಿ ನನ್ನ ಫೋನಲ್ಲಿ ಇಸ್ಕೊಂಡ್ಯಲ್ಲ ನೀನು ಅಂತ ಅಂದ್ಕೊಂಡು ಡೋರ್ ಒಳಗಡೆ ಬರ್ತಾರೆ. ಬರ್ತಿದ್ದಾಗೇ ಏನಿದು ನಿನ್ನ ಫೋನ್ ಇಲ್ಲಿ ಹೇಗೆ ಬಂತು ಅನಿತಾ ಅಂತ ಕೇಳಿದಾಗ ಪಲ್ಲವಿ ಫೋನ್ ಇಸ್ಕೊಂಡಿದ್ಲು, ಹಾಗಾಗಿನೇ ಫೋನ್ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅಣ್ಣ, ಫೋನ್ ಕೊಡು ಅಂತ ಹೇಳಿ ಅನಿತಾ ಫೋನ್ ತೊಗೊಂಡು ಹೋಗ್ಬಿಡ್ತಾಳೆ. ಹೇಗೋ ಕೊನೆಗೂ ಬಚಾವಾಗ್ತಾಳೆ ಅಣ್ಣನ ಕೈಯಿಂದ. ತದನಂತರ ಈ ಕಡೆ ಏನಿದು ಇಷ್ಟು ಬಾರಿ ಕರೆ ಮಾಡಿದ್ರು ಕೂಡ ಅನಿತಾ ಕಾಲ್ ರಿಸೀವೇ ಮಾಡಲಿಲ್ವಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಝಾನ್ಸಿ ಯೋಚನೆ ಮಾಡ್ತಾಳೆ. ತದನಂತರ ಹೇಗೂ ನನ್ನ ಒಂದು ಕ್ಯಾಬಿನನ್ನು ಬಂದು ಗುಡಿಸು ಅಂತ ಹೇಳಿದ್ದೀನಿ, ಆಮೇಲೆ ಆದರೂ ಕಾಲ್ ಮಾಡೋಣ, ಹಾಗಾದರೂ ಅವಳಿಗೆ ನೋಡಿ ಖುಷಿ ಆಗತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ರಾಘು ಅದನ್ನು ಕೇಳಿಸ್ಕೊಂಡ್ಬಿಡ್ತಾರೆ. ಇವರು ಯಾರ್ದೋ ಮುಂದೆ ನನ್ನನ್ನು ಕಾಲ್ ಕೆಳಗಡೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಏನು ನಡೀತಿರ್ಬೋದು ಇಲ್ಲಿ, ಯಾರು ಇರ್ಬೋದು ಅವರು? ಇಲ್ಲ, ಏನೇ ಮಾಡಿದ್ರು ಇವ್ರ ಪ್ಲ್ಯಾನ್ ಸಕ್ಸಸ್ ಆಗೋಕ್ಕೆ ನಾನು ಬಿಡಲೇಬಾರ್ದು, ಖಂಡಿತ ಇವ್ರ ಪ್ಲ್ಯಾನನ್ನು ಇವ್ರಿಗೆ ತಿರುಗಿಸಿ ಮುರುಗಿಸಿ ಮಾಡಬೇಕು ಅಂತ ರಾಘು ಯೋಚನೆ ಮಾಡ್ತಾರೆ. ತದನಂತರ ಇತ್ತ ಕಡೆ ಸುಮಿತ್ರ ಅವರು ಆ ಒಂದು ತರಕಾರಿ ಕೆಳಗಡೆ ಮಲ್ಕೊಂಡಿದ್ದಾರೆ, ಮಾಡ್ತಿರೋ ಒಂದು ಗಾಡಿ ಕೆಳಗಡೆ. ಅಷ್ಟರಲ್ಲಿ ಏನಪ್ಪ ಇದು, ಏನೋ ಸೌಂಡ್ ಬರ್ತಿದ್ಯಲ್ಲ ಅಂತ ಅಂದ್ಕೊಂಡು ಕೆಳಗಡೆ ನೋಡ್ತಾರೆ. ಅವರು ನೀರು ಅಂತಿರ್ತಾರೆ, ನೀರು ಕುಡಿಸ್ತಾರೆ. ನಂತರ ಸುಮಿತ್ರ ಅವರು ಎಚ್ಚರ ಆಗ್ತಾರೆ. ಏನಮ್ಮ ನೀವು ಯಾಕೆ ಇಲ್ಲಿ ಮಲ್ಕೊಂಡಿದ್ರಿ ಅಂದಾಗ, ಯಾರು ಪಾಪಿಗಳು ನನ್ನನ್ನು ಓಡಿಸ್ಕೊಂಡು ಬರ್ತಿದ್ರು, ಹಾಗಾಗಿ ಇಲ್ಲಿ ಮಲ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ನಂತರ ನಾನು ಒಂದು ನಂಬರ್ ಕೊಡ್ತೀನಿ, ಅದಕ್ಕೆ ಕರೆ ಮಾಡಿಕೊಡ್ತೀರಾ ಅಂದಾಗ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿ ಕಾಲ್ ಮಾಡಿ ಕೊಡ್ತಾರೆ. ಆಗ ರಾಘುನೇ ಕಾಲ್ ರಿಸೀವ್ ಮಾಡ್ತಾರೆ. ಬಿಕಾಸ್ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಇದು ಸಂಪತ್ ಕುಮಾರ್ ಅವರ ಆಫೀಸ ಅಂದಾಗ ಹೌದು ಅಂತ ಹೇಳ್ತಾರೆ. ನೀವು ಯಾರು ಅಂದಾಗ ಸಂಬಂಧಿಕರು ಅಂತ ಹೇಳಿಸ್ತಾರೆ ಸುಮಿತ್ರ ಅವರು. ಸಂಪತ್ ಕುಮಾರ್ ಅವರು ಆಫೀಸಲ್ಲಿ ಇದ್ದಾರೆ ಅಂತ ಕೇಳಿದಾಗ ಇಲ್ಲ, ಅವ್ರು ಬರುವುದಿಲ್ಲ, ಇಲ್ಲಿ ಅವರ ಮೊಮ್ಮಗಳಿರ್ತಾರೆ, ನೀವು ಬೇಕಿದ್ರೆ ಇಲ್ಲಿಗೆ ಬಂದು ನೋಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಝಾನ್ಸಿನೇ ಅಲ್ಲಿಗೆ ಬಂದಾಗ ಈ ಕಡೆ ಝಾನ್ಸಿ, ಏನು ರಾಘು, ನಾನು ನಿನ್ನ ಕಸ ಗುಡಿಸು ಅಂತ ಹೇಳಿದ್ರೆ
ಆದರೆ ನೀನು ನೋಡಿದ್ರೆ ಫೋನಲ್ಲಿ ಹರಟೆ ಹೊಡಿತಿದ್ಯಾ ಅಂದಾಗ, ಇಲ್ಲ ಮೇಡಮ್ ನಿಮ್ಮನ್ನೇ ಹುಡ್ಕೊಂಡು ಯಾರು ಕರೆ ಮಾಡಿದರು, ಹಾಗಾಗಿ ನಾನು ನಿಮಗೇನೆ ಫೋನ್ ಕೊಡಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ತಿದ್ದಾಗನೇ ಈ ಕಡೆ ಸುಮಿತ್ರ ಅವ್ರಿಗೆ ಖುಷಿ ಆಗಿಬಿಡುತ್ತೆ. ಬಿಕಾಸ್ ಅದು ತನ್ನ ಮಗಳು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ರಾಘು ಮಾತಾಡಬೇಕಿದ್ರೆ ಅವರ ಮೊಮ್ಮಗಳಿದ್ದಾರೆ, ಅವರು ಅವರ ಮಗನ ಮಗಳು ಅಂತ ಹೇಳಿರ್ತಾರೆ. ಹಾಗಾಗಿ ಸುಮಿತ್ರ ಅವರು ನನ್ನ ಮಗಳ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೆ, ಅವರೇ ಫೋನನ್ನು ಇಸ್ಕೋತಾರೆ ಆ ತರಕಾರಿ ಅವರಿಂದ. ನಂತರ ಇಲ್ಲಿ ಝಾನ್ಸಿ ಮಾತಾಡಬೇಕು, ಬಟ್ ಆ ಫೋನ್ ಕಾಲ್ ರಿಸೀವ್ ಮಾಡೋಕ್ಕೆ ಅದರದ್ದೇ ಪ್ರೊಸೀಜರ್ಸ್ ಇರುತ್ತೆ. ಬೇಕಾದವರು ಆಫೀಸ್ಗೆ ಬರ್ತಾರೆ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಸುಮಿತ್ರ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಬಿಕಾಸ್ ಮಗಳು ಜೊತೆ ನೀನು ಮಾತಾಡಬೇಕಿತ್ತು, ಬಟ್ ಅಷ್ಟರಲ್ಲಿ ಝಾನ್ಸಿನೇ ಅವಕಾಶವನ್ನು ಕಳೆದುಕೊಂಡು ಬಿಡ್ತಾರೆ. ತದನಂತರ ಅದೇ ಕಡೆ ಅನಿತಾ ಮನೆಗೆ ಬಂದಂಥ ಪಲ್ಲವಿ ಮತ್ತು ಅವರ ಅಮ್ಮಂಗೆ ಹಾಗೆ ಮಿಥುನೆಗೆ ಎಲ್ರಿಗೂ ಕೂಡ ಝಾನ್ಸಿಗ ನನಗೆ ಫೋನ್ ಮಾಡ್ತಾಳೆ, ನಿಮ್ಮ ಅಣ್ಣ ಝಾನ್ಸಿ ಆಫೀಸಲ್ಲೇ ಅಲ್ವಾ ಕೆಲಸ ಮಾಡ್ತಿರೋದು, ನಿಜಕ್ಕೂ ಕೂಡ ಯಾವಾಗಲೂ ಒಂದು ವಿಷಯ ಹೇಳ್ತಿದ್ಲು, ನಮ್ಮ ಆಫೀಸಲ್ಲಿ ತುಂಬ ವರ್ಕೋಹಾಲಿಕ್ ಹುಡುಗ ಇದ್ದಾನೆ, ಅವನು ಹೇಗೆ ಮಾಡ್ತಾನೆ ಅಂತ ನಿನಗೆ ತೋರಿಸ್ತೀನಿ ಅಂತ, ಇವತ್ತು ವಿಡಿಯೋ ಕಾಲಿಂಗ್ ಮಾಡ್ತೀನಿ ಅಂತ ಹೇಳಿದಾಳೆ. ಅಂತ ಹೇಳಿದ್ದೆ, ಹೌದಾ ಅಂತೆಲ್ಲ ಕೇಳ್ತಿದ್ದಾರೆ. ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತಿರ್ಬೋದು ಅಂದಾಗ, ಅವನ ಎಜುಕೇಷನ್ ತಕ್ಕನಾಗೆ ಕ್ವಾಲಿಫಿಕೇಷನ್ ತಕ್ಕನಾಗೆ ಮ್ಯಾನೇಜರ್ ಆಗಿರ್ಬೋದು ಅನಿತಾ ಅಂತ ಹೇಳಿ ಪಲ್ಲವಿ ಹೇಳ್ತಾರೆ. ನಂತರ ಇಲ್ಲಿ ಅನಿತಾ ಪಲ್ಲವಿ ಹತ್ರ ಹೋಗಿದೆ, ಇವಾಗ ಟಿವಿಗೆ ಕನೆಕ್ಟ್ ಮಾಡ್ತಿದ್ದಾನೆ, ನಿಮ್ಮ ಅಣ್ಣ ಯಾವ ಕೆಲಸ ಮಾಡ್ತಿದ್ದಾನೆ ನೋಡು ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ. ತದನಂತರ ಇತ್ತ ಕಡೆ ಮಂಜುಳ್ ಅವರು ದಾರಿಯಲ್ಲಿ ಹೂ ಮಾರ್ಕೊಂಡು ಹೋಗ್ಬೇಕಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ, ಏನಮ್ಮ ಮಂಜುಳಮ್ಮ ನನ್ನ ಮಗ ಹಂಗೆ ನೋಡ್ಕೋತಾನೆ ಹಿಂಗೆ ನೋಡ್ಕೋತಾನೆ ಅಂತಂದ, ಇವತ್ತು ನೋಡಿದ್ರೆ ನೀನು ಈ ರೀತಿ ಬಂದು ನಿಂತಿದ್ಯಾ, ನಮಗೆ ಗೊತ್ತಿತ್ತು ನೀನು ಆಡು ನಾಟಕಕ್ಕೆ ಒಂದಿನ ಹೀಗೆ ಮನೆ ಬಿಟ್ಟು ಆಚೆ ಹಾಕ್ತಾರೆ ಅಂತ, ಕೊನೆಗೂ ಇಷ್ಟು ಬೇಗ ಆ ದಿನ ಬರುತ್ತೆ ಅಂದ್ಕೊಂಡಿರಲಿಲ್ಲ ಅಂದಾಗ ಯಾರು ಹೇಳಿದ್ದು, ನಾನು ಇನ್ನೂ ರಾಣಿ ಥರನೇ ಇದ್ದೇನೆ, ನನ್ನ ಮಗನ ಮದುವೆ ಆಗಿರೋ ಹುಡುಗಿ ಆಗರ್ಭ ಶ್ರೀಮಂತ, ಅವಳು ಪ್ರಜ್ಞೆ ತಪ್ಪಿರ್ಬೋದು, ನೆನಪಿನ ಶಕ್ತಿ ಹೋಗಿರ್ಬೋದು, ಖಂಡಿತ ನೆನಪು ಬರುತ್ತೆ, ನನ್ನ ಸೊಸೆ ಮನೆಗೆ ಬರ್ತಾಳೆ, ನನ್ನ ಮಗಳನ್ನ ಎಂಥ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀನಿ ಅಂತ ಗೊತ್ತಿದೆ ಅಲ್ವಾ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೆ, ನಾನೇ ಹೂ ಮಾರಿ ಅದರಿಂದ ನಿನಗೆ ಬೆಳೆದು ಶಿಲುಬೆ ಮಾಡಿಸ್ತೀನಿ ಅಂತ, ಅದೇ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿ ನಾನು ಹೂ ಮಾರ್ತಿರೋದು ಅಂತ ಹೇಳಿ ಅವರಿಂದ ತಪ್ಪಿಸ್ಕೋತಾರೆ. ದೇವ್ರೆ ನಾನು ಈ ರೀತಿ ಸುಳ್ಳು ಹೇಳಬೇಕಾಯ್ತು, ದಯವಿಟ್ಟು ಕ್ಷಮಿಸ್ಬಿಡು, ನಮ್ಮ ಕಷ್ಟವನ್ನು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋಕೆ ಸಾಧ್ಯ ಆಗತ್ತಾ ಅಂತ ಅಂದ್ಕೊಂಡಿದ್ದೆ. ಮಂಜುಳ್ ಅವರು ಹೂ ಮಾರ್ಕೊಂಡು ಬರ್ತಾರೆ. ತದನಂತರ ಇತ್ತ ಕಡೆ ಕೊನೆಗೂ ಕೂಡ ಝಾನ್ಸಿ ರೂಮಿಗೆ ರಾಘು ಕಸ ಗುಡ್ಸೋಕೆ ಹೋಗ್ಬೇಕಾಗಿದೆ. ಅಷ್ಟರಲ್ಲಿ ಝಾನ್ಸಿ ಕೂಡ ಕಾಲ್ನ ಕನೆಕ್ಟ್ ಮಾಡಿದಾಳೆ, ಅನಿತಾ ಕೂಡ ಟಿವಿಲಿ ಅದನ್ನ ಕನೆಕ್ಟ್ ಮಾಡಿದಾಳೆ. ಇತ್ತ ಕಡೆ ರಾಘು ಕಸ ಗುಡ್ಸೋಕೆ ಅಂತ ಬರ್ತಿದ್ದಾಗನೇ ಝಾನ್ಸಿ ನಾನೇ ಗುಡಿಸ್ತೀನಿ, ನನ್ನ ಒಂದು ಕ್ಯಾಬಿನ್ ಅನ್ನ ಗುಡಿಸ್ಕೊಳ್ಳೋದ್ರಲ್ಲಿ ಏನಿದೆ ಅಂತ ಹೇಳಿ ತಾನೇ ಪೊರ್ಕೆ ತಗೊಂಡು ತಾನೇ ಕಸ ಗುಡಿಸಿದಾಳೆ. ಇವತ್ತು ನಿಮ್ಮಿಬ್ರು ಕೆಲಸ ನಾನು ಎಲ್ಲಿ ಕರೆಕ್ಟಾಗಿ ಗುಡಿಸಿಲ್ವೋ ಅದನ್ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದಾರೆ. ಈ ಕಡೆ ಝಾನ್ಸಿ ಅಲ್ಲಿ ಗುಡಿಸಿ ಇಲ್ಲಿ ಗುಡಿಸಿ ಅಂತ ಹೇಳಿ ರಾಘು ಹೇಳ್ತಿದ್ದಾರೆ. ಟಿವಿಲಿ ಅದನ್ನೆಲ್ಲ ನೋಡಿದ ಅನಿತಾಗೆ ಶಾಕ್ ಆಗ್ತದ, ನಿಜಕ್ಕೂ ಕೂಡ ಹೇಗಿದೆಲ್ಲ ಆಗೋಕೆ ಸಾಧ್ಯ, ನಿಜಕ್ಕೂ ಅಚ್ಚುಡಿ ಆಗ್ತದ. ರಾಘು ಅಂತ ಮ್ಯಾಜಿಕ್ ಏನ್ ಮಾಡಿರ್ಬೋದು, ಝಾನ್ಸಿ ಯಾಕೆ ತನ್ನ ರೂಮಿನ ಕಸ ಗುಡಿಸೋಕೆ ಮುಂದಾದ್ರು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು. ಅಂದ್ರೆ ಜೊತೆಗೆ ಆಫೀಸ್ಗೆ ಝಾನ್ಸಿಯ ಅಮ್ಮ ಸುಮಿತ್ರ ಅವರು ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಸುಮಿತ್ರ ಅವ್ರನ್ನ ನೋಡೇ ಬಿಡ್ತಾಳೆ ಝಾನ್ಸಿ. ಜೊತೆಗೆ ಝಾನ್ಸಿಗೆ ಹಳೇದೆಲ್ಲ ಏನಾದರೂ ನೆನಪಾಗಿದೆಯಾ, ಏನಾಗಿರ್ಬೋದು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ